ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಅರ್ಥ ಆಯ್ತಾ ನಿನಗೆ? ಇಲ್ದಿದ್ರೆ ಊರಲ್ಲಿರೋ ಐಕ್ಲೆಲ್ಲ ನಿಮ್ಮಣ್ಣ ಮಾಡಿದನಲ್ಲ ಗನಂದಾರಿ ಕೆಲ್ಸ, ಅದೇ ರೀತಿ ಹುಡುಗಿರ್ನ ಓಡಿಸ್ಕೊಂಡು ಹೋಗಿರೋರು. ಆಮೇಲೆ ಬಂದ್ಬಿಟ್ಟು ಈ ರೀತಿ ಒಳ್ಳೇದು ಕೆಟ್ಟದ್ದು ನಡೆದಾಗ ಬಂದು ಮಸ್ಲೆ ಕಣ್ಣೀರ್ ಹಾಕಿ ಒಪ್ಪಿಸ್ಕೊಳ್ಳೋ ಕೆಲ್ಸ ಮಾಡ್ತಾ ಇದ್ರು. ಓ ಮೈನಾ, ಪ್ರಪಂಚ ನಡೀತಿರೋದೇ ಹೀಗೆ. ಅದು ನಿನ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಮಾದರಿ ಆದಂತಹ ನಮ್ಮ ಮುತ್ತಣ್ಣನ ಮರ್ಯಾದೆ ತೆಗಿಯೋ ಕೆಲ್ಸನ ನೀನ್ ಮಾಡಕ್ ಹೋಗ್ಬೇಡ, ಸುಮ್ನಿರು. ಅದೆಲ್ಲ ಆಗಕ್ಕಿಲ್ಲ ಮಾವಯ್ಯ. ನೀವ್ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ನೀವು ಈ ಊರ್ಗೆ ಮಾದರಿ ಆಗಿರ್ಬೇಕು. ಯಾರು ನಿಮ್ ಜೊತೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪ್ರೆಸಿಡೆಂಟ್ ಕೃಷ್ಣ ಮಾತ್ರ ನಿಮ್ ಜೊತೆ ಇರ್ತೀನಿ. ಏಯ್ ಸಾಕ್ ಬಾಯ್ ಮುಚ್ಚಯ್ಯ. ನಾನು ಆಗ್ಲಿಂದ ನೋಡ್ತೀವ್ನಿ ಬಾಯ್ಗೆ ಬಂದಾಗೆಲ್ಲ ಮಾತಾಡ್ತಿದ್ಯಾ? ಅಲ್ಲ, ನಾವ್ಯಾಕೆ ಊರ್ಗೆ ಮಾದರಿಯಾಗಿ ಬದುಕ್ಬೇಕು? ನಮ್ಮ ಅಪ್ಪಯ್ಯ ಈಗಾಗ್ಲೇ ಅವ್ರು ಒಳ್ಳೆತನದಿಂದ ಹೇಗೆಲ್ಲ ಬದುಕ್ಬೇಕು ಅಂತ ಬದುಕ್ ತೋರ್ಸವ್ರೆ. ಅದಕ್ಕೂ ಮೇಲೆ ಬದುಕ್ ತೋರ್ಸೋ ಅವಶ್ಯಕತೆ ನಮ್ಮ ಅಪ್ಪ ಹಿಂಗಿಲ್ಲ. ನೋಡು, ನಿನಗಿಂತ ಇಲ್ಲಿ ನಮ್ಮ ಅಪ್ಪ ಹಿಂಗಾಗ್ಲಿ ನಮ್ಮ ಅಣ್ಣನ್ಗಾಗ್ಲಿ ಯಾರು ಅವಮಾನ ಮಾಡಿಲ್ಲ. ಹಂಗೂ ಒಂದ್ ವೇಳೆ ನಮ್ಮ ಅಣ್ಣನಿಂದ ಅವಮಾನ ಆಗಿದ್ರೆ ಅದು ನಮ್ಮ ಮನೆ ಸಮಸ್ಯೆ. ಅದ್ರಲ್ಲಿ ಮೂಗ್ ತೋರಿಸೋದಕ್ಕೆ ನೀನ್ ಯಾರು? ಯಾರಯ್ಯ ನೀನು? ನಾವ್ ನಿಮ್ಮನ್ನ ಬರಕ್ ಹೇಳಿದ್ವಾ? ಕರ್ದಿದ್ವಾ? ಬರೋದ್ ಬಂದು ನಮ್ ಬಗ್ಗೆನೆ ಮಾತಾಡ್ತಿದ್ಯಲ್ಲ, ನಿನಗೇನಯ್ಯ ಯೋಗ್ಯತೆ ಐತೆ? ಏನ್ ಯೋಗ್ಯತೆ ಐತೆ ಹೇಳು? ಇವತ್ ನನ್ ಮನೆ ಇಂಥ ಪರಿಸ್ಥಿತಿ ಎಲ್ಲ ಐತೆ ಅಂದ್ರೆ ಅದಕ್ಕೆ ನೀನೇ ಕಾರಣ ಅಂತ ಇಡೀ ಊರಿಗೆ ಗೊತ್ತೈತೆ. ಅವತ್ತು ಒಂದೇ ಒಂದ್ ಜೋಳ ಕದ್ದೆ ಅಂತ ಇಡೀ ಪಂಚಾಯತಿ ಕಟ್ಟೆಯಲ್ಲಿ ನಮ್ ಮನೆ ಬಗ್ಗೆ ಮಾತಾಡ್ದೆ, ನನ್ ಮನೆಯವ್ರ ಬಗ್ಗೆ ಮಾತಾಡ್ದೆ, ನಮ್ಮ ಅಪ್ಪಯ್ಯನ ಬಗ್ಗೆ ಮಾತಾಡ್ದೆ. ಅವತ್ ಗೊತ್ತಿರ್ಲಿಲ್ವಾ ನಿನ್ಗೆ ನಮ್ಮ ಅಪ್ಪಯ್ಯ ಊರಿಗೆ ಮಾದರಿಯಾಗಿದ್ರು ಅಂತ? ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಮರ್ಯಾದೆ ಇರಲ್ಲ. ಅಪ್ಪಯ್ಯ, ನಮ್ ಬಗ್ಗೆ ಕಣ್ಕೊಂಡೋರೆಲ್ಲ ಮಾತಾಡ್ಬಾರ್ದು. ದಯವಿಟ್ಟು ಒಪ್ಕೊಳ್ಳಿ ಅಪ್ಪಯ್ಯ. ಏ ಮೈನಾ, ನಿಮ್ಮ ಅಪ್ಪಯ್ಯನಿಗೆ ನಿಮ್ಮ ಅಣ್ಣನ್ನ ಒಪ್ಕೋ ಅಂತ ಹೇಳ್ತಾ ಇದೆಯಲ್ಲ. ನಿಮ್ಮ ಅತ್ತಿಗೆ ರೂಪ ಇಲ್ಲೇ ನಿಂತಿದ್ದಾಳಲ್ಲ, ಅವ್ರ ಅಪ್ಪ ಅವ್ವ ಅವಳನ್ನ ಒಪ್ಕೊಂಡಿದಾರ ಕೇಳಿ ನೋಡೋಣ. ಇದು ಪಾಯಿಂಟು ಕರೆಕ್ಟ್ ಆಗಿರ್ದೆ ಬಾಸು. ಕೇಳು ಬಾಸು, ನೀನ್ ಲಾಯರ್ ಆಗ್ಬೇಕಾಗಿತ್ತು. ಪ್ರಪಂಚ ಇರೋದೇ ಹೀಗೆ. ಸುಮ್ನೆ ನೀನ್ ಬಂದು ನನ್ನ ಮೇಲೆ ಎಗರಾಡ್ತಿದ್ಯಾ ಅಷ್ಟೇ. ನೋಡಿ, ನಮ್ಮಪ್ಪ ಅಮ್ಮ ನಮ್ಮ ಮನೆಗೆ ಬಂದಿದ್ದು ಆಯ್ತು, ನಮ್ಮನ್ನ ಒಪ್ಕೊಂಡಿದ್ದು ಆಯ್ತು. ಅಪ್ಪಯ್ಯ, ಚಿಕ್ಕ ವಯಸ್ಸಿಂದ ನಾನು ಏನ್ ಕೇಳಿದನೋ ಅದನ್ನೆಲ್ಲ ನನಗೆ ಕೊಡ್ಸಿದ್ಯಾ. ಇದು ಒಂದೇ ಒಂದನ್ನು ಕೇಳ್ತಿದ್ದೀನಪ್ಪಯ್ಯ. ದಯವಿಟ್ಟು ಇಲ್ಲ ಅನ್ಬೇಡ. ನನ್ನ ಮದ್ವೆಲಿ ನನ್ನ ತಮ್ಮ ಇರ್ಬೇಕು ಅಂತ ಆಸೆ ಅಪ್ಪಯ್ಯ. ಅಪ್ಪಯ್ಯ, ನೀನ್ ನಿರ್ತಾ ಇರೋದ್ಮೇಲೆ ನಮ್ಮ ಇಡೀ ಕುಟುಂಬನೇ ನಿಂತಿದೆ. ದಯವಿಟ್ಟು ಇದನ್ನ ನಡೆಸ್ಕೊಡು ಅಪ್ಪಯ್ಯ.